ಸ್ವತಃ ಅದಿತಿ ಮತ್ತು ಕಶ್ಯಪರು ಇಬ್ಬರೂ ಪ್ರಾರ್ಥನೆ ಮಾಡ್ತಾರೆ. ಇಬ್ಬರೂ ಪ್ರಾರ್ಥಿಸಿ, ಆ ಪ್ರಾರ್ಥನೆ ವಿಷ್ಣು ಸ್ತುತಿ ಇಬ್ಬರದ್ದು ಬಹಳ ಚೆನ್ನಾಗಿದೆ. ವಾಮನ ಪುರಾಣದಲ್ಲಿ ಆ ಸ್ತೋತ್ರ ಇನ್ನೂ ವಿಸ್ತಾರವಾಗಿದೆ. ಇಲ್ಲಿ ಸ್ವತಃ ಭಗವಂತನೇ ನನ್ನನ್ನು ಹೊರುವುದಕ್ಕೆ ಸಾಮಾನ್ಯರಿಗೆ ಸಾಧ್ಯ ಆಗುವುದಿಲ್ಲ, ಅತ್ಯಂತ ಮನಃಶುದ್ಧಿ ಇದ್ದವರಿಗೆ ಮಾತ್ರ ಸಾಧ್ಯ. ಅದಕ್ಕೆ ಲಕ್ಷಣಗಳನ್ನು ಹೇಳ್ತಾ ಹೋಗ್ತಾರೆ. ನನ್ನನ್ನು ಯಾರ್ಯಾರು ಧರಿಸಬಹುದು, ಯಾರ್ಯಾರು ನನ್ನನ್ನು ಹೊರಬಹುದು, ಯಾರ್ಯಾರು ನನ್ನನ್ನು ಪಡೀಬಹುದು, ಯಾರ್ಯಾರಿಗೆ ನಾನು ಹತ್ತಿರದಲ್ಲಿ ಸಿಗ್ತೇನೆ ಅನ್ನೋದಕ್ಕೊಂದು ದೊಡ್ಡ ಪಟ್ಟಿಯನ್ನೇ ಕೊಡ್ತಾ ಹೋಗ್ತಾರೆ. ಭಗವಂತ ಅದನ್ನು ಹೇಳ್ತಾ ಹೋಗ್ತಾನೆ. ನಿನಗೂ ಕೂಡ ಅಂತಹ ಒಂದು ಗುಣ ಇದೆ. ಅದರಿಂದಾಗಿ ಅದಿತಿಗೆ ಅವಳು ತಪಸ್ಸು ಮಾಡಿದ್ದಕ್ಕೋಸ್ಕರ, ತಪಸ್ಸು ಮಾಡುವಾಗ ರಾಕ್ಷಸರೆಲ್ಲ ಆಕೆಯನ್ನು ಕಾಳ್ಗಿಚ್ಚಿನಿಂದ ಸುಟ್ಟು ತೆಗೆಯಬೇಕು ಅಂತ ಪ್ರಯತ್ನ ಪಟ್ಟರೆ ಭಗವಂತನೇ ಸ್ವತಃ ಆಕೆಯನ್ನು ಬಂದು ಆ ಕಾಳ್ಗಿಚ್ಚಿನಿಂದ ರಕ್ಕಸರನ್ನೇ ಸುಟ್ಟು ತೆಗಿತಾನೆ ಹೊರತು ಅವಳಿಗೆ ಏನೂ ಆಗದಂತೆ ಹೊರಗಿನಿಂದ ಒಂದು ಒಳ್ಳೆಯ ಕೆಲಸಕ್ಕಾಗಿ ನಾವು ಗಟ್ಟಿ ಮನಸ್ಸಿನಿಂದ ಕೊನೆಯ ತನಕನೂ ನಿಲ್ತೇವೆ ಅಂತ ಹಠ ಮಾಡಿ ಕೂತ್ರೆ ನಮಗೆ ತನ್ನಿಂದ ತಾನೇ ಎಲ್ಲ ಕಡೆಯಿಂದಲೂ ಕೂಡ ಪ್ರಕೃತಿಯ ರಕ್ಷಣೆ, ದೇವತೆಗಳ ರಕ್ಷಣೆ, ಭಗವಂತನ ರಕ್ಷಣೆ ಸಿಕ್ಕೇ ಸಿಗುತ್ತೆ ಅಂತನ್ನುವ ಮಾತು ನೂರಾರು ದೃಷ್ಟಾಂತಗಳಲ್ಲಿ ಸಿಗುವಂಥದ್ದು. ಹಾಗೆ ಅವಳು ದೃಢವಾಗಿ ಭಗವಂತನಿಗಾಗಿ ತನ್ನನ್ನು ಮೈಮರೆತು ಒಪ್ಪಿಸಿಕೊಂಡಿದ್ದಳು ಅನ್ನುವ ಕಾರಣಕ್ಕಾಗಿ ಒಲಿದು ನಾನೇ ಹುಟ್ಟಿ ಬರ್ತೇನೆ, ನನ್ನಂತಹ ಮತ್ತೊಬ್ಬ ವ್ಯಕ್ತಿಯನ್ನು ನಾನು ತಂದು, ಯಾಕೆಂದರೆ ಅವನಿಗೆ ಅದ್ವಯ ಅಂತ ಹೆಸರು, ಎರಡನೆಯವನೇ ಇಲ್ಲ, ಇನ್ನು ಮೀರಿದವನು ಎಲ್ಲಿ ಬರ್ತಾನೆ, ನಾನೇ ಬರ್ತೇನೆ ಅಂತ ಭಗವಂತ ಬಂದ. ಮತ್ತೆ ಅಂದರೆ ಅದೇ ಆದಿತ್ಯ ಕಶ್ಯಪರು ಮತ್ತು ವಸುದೇವ ದೇವಕಿಯಾಗಿ ಬಂದ ಕಥೆಯನ್ನು ನೋಡುತ್ತೇವೆ. ಪೃಷ್ಣಿಗರ್ಭನಾಗಿ ಮತ್ತೆ ಅದೇ ಪೃಷ್ಣಿಯಲ್ಲಿ ಹುಟ್ಟಿ ಬಂದ ಕಥೆಯನ್ನು ಭಾಗವತವು ಹೇಳುತ್ತೆ. ಹೀಗೆ ಅದಿತಿ ಕಶ್ಯಪರಲ್ಲಿ ವಾಮನನಾಗಿ ಹುಟ್ಟಿ ಕೆಲವೇ ದಿನಗಳಲ್ಲಿ ಆತನಿಗೆ ಚೆನ್ನಾಗಿ ಉಪನಯನವನ್ನು ಮಾಡಿದಾಗ ಬಲಿ ದೊಡ್ಡ ಯಾಗವನ್ನು ಮಾಡ್ತಾನೆ. ಆ ಯಾಗದಲ್ಲಿ ದಾನವನ್ನು ಕೊಡುವುದಕ್ಕೋಸ್ಕರ ಅಂತ ಎಲ್ಲರನ್ನು ಕಳುಹಿಸಿದಾಗ ವಾಮನನು ಅಲ್ಲಿಗೆ ಬಂದು ಯಜ್ಞದ ಮಹತ್ವವನ್ನು ಮತ್ತು ಯಜ್ಞದಲ್ಲಿರುವ ಶ್ರೇಷ್ಠತೆಯನ್ನು ಬಣ್ಣಿಸ್ತಾನೆ. ಇದರಿಂದ ಖುಷಿಪಟ್ಟು ಸಂತೋಷದಿಂದ ಕೇಳಿದ್ದೆಲ್ಲ ಕೊಡ್ತೇನೆ ಅಂತಂದಾಗ ಶುಕ್ರಾಚಾರ್ಯರು ತಡೀತಾರೆ. ದೇವ ಲೋಕಕ್ಕೆ ಗುರುಗಳು ಹೇಗೆ ಬೃಹಸ್ಪತ್ಯಾಚಾರ್ಯರು, ಹಾಗೆ ದೈತ್ಯರ ಗುರುವಾಗಿ ಶುಕ್ರಾಚಾರ್ಯರಿದ್ದವರು ಭಗವಂತನ ಆಣತಿಗೆ ಅನುಗುಣವಾಗಿ ನಡೆಯುವವರು, ದೇವತೆಗಳ ವಿರೋಧಿಗಳಲ್ಲ ಅವರು. ಅವರಿಗೆ ಆ ಕೊಟ್ಟ ಪೋಸ್ಟನ್ನು ಅವರು ಹಾಗೆ ನಿರ್ವಹಿಸಲೇಬೇಕು ಅನ್ನುವ ಕಾರಣಕ್ಕಾಗಿ ಎಚ್ಚರವನ್ನು ಕೊಡ್ತಾರೆ. ಅದು ಇಲ್ಲದಿದ್ದರೆ, ಒಬ್ಬ ದುಷ್ಟನಾಗಿದ್ದರೆ ಅವರಿಗೆ ಇವನು ಭಗವಂತ ಅಂತ ಹೆಂಗೆ ಗೊತ್ತಾಗಬೇಕು? ಅವನಿಗೆ ಶುಕ್ರಾಚಾರ್ಯರಿಗೆ ಚೆನ್ನಾಗಿ ಇದು ಭಗವಂತ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಅಂದರೆ, ಇವನ ವಶದಲ್ಲಿ ಜಗತ್ತಿನ ಎಲ್ಲ ಕಣಗಳು ತುಂಬಿದೆ, ನೀನು ಯಾವುದು ಇವನನ್ನು ಮೀರಿ ಏನೋ ಮಾಡ್ತೇನೆ ಅಂತ ಅನ್ನೋದು ಸಾಧ್ಯ ಇಲ್ಲ, ಮಾತು ಕೊಡಬೇಡ ಅಂತ ಬಹಳ ಬಾರಿ ಹೇಳಿದಾಗಲೂ ದೇವರು ನನ್ನ ಹತ್ರ ಬಂದು ಭಿಕ್ಷೆ ಬೇಡಿದ್ರು ಅಂತ ಅನ್ನೋದು ಒಂದು ದೊಡ್ಡ ಕ್ರೆಡಿಟ್ ಅಲ್ವಾ, ಅದನ್ನು ನಾನು ಕಳ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ ಅಂತ ಮಾತು ಕೊಡ್ತಾನೆ. ವಿಂಧ್ಯಾವಳಿಯ ಕೈಯಿಂದ ನೀರು ಹಾಕಿಸಿಕೊಂಡು ಕೊನೆಗೆ ದಾನ ಮಾಡಿ ಕೊಡುವಷ್ಟರಲ್ಲಿ ಸಮಗ್ರ ಭೂಮಿಯ ಎಲ್ಲ ಭಾಗದಲ್ಲೂ ದಾನ ಅಂದರೆ ಯಾವುದು? ನನ್ನದೇ ಆಗಿರುವುದನ್ನು ಕೊಡಬೇಕು. ಇನ್ನೊಬ್ಬರ ಕಿಸೆಯಿಂದ ತೆಗೆದುಕೊಡುವುದನ್ನು ದಾನ ಹೇಳುವುದಿಲ್ಲ. ನನ್ನದೇ ಆದದ್ದು ಯಾವುದಿದೆ ಅಂತ ಯೋಚನೆ ಮಾಡುವಾಗ ಜಗದಗಲದಲ್ಲಿ ವ್ಯಾಪಿಸಿದ ಅವನದೇ ತತ್ವವನ್ನು ಚೆನ್ನಾಗಿ ಕಂಡಾಗ ಇದು ವಿಷನ್. ಇದು ದೇವರು ನಾವು ಇಡುವ ಪಾದದ ಹಾಗೆ ಒಂದು ಗಟ್ಟಿಯಾದ ಕಲ್ಲನ್ನು, ಬಂಡೆಯನ್ನು ಮತ್ತೊಂದು ಬಂಡೆಯ ಮೇಲೆ ಇಟ್ಟ ಹಾಗೆ ಭಗವಂತ ಪಾದ ಇಟ್ಟ ಅಂತ ಅರ್ಥ ಅಲ್ಲ. ಭೂಮಿಯನ್ನು ವ್ಯಾಪಿಸಿಕೊಂಡಿತು ಅಂದರೆ ಭೂಮಿಯ ಎಲ್ಲ ಮೂಲೆಗಳಲ್ಲೂ ಭಗವಂತನ ತತ್ವ ವ್ಯಾಪಿಸಿದೆ ಅನ್ನೋದು ಅವನಿಗೆ ಅರ್ಥ ಆಯಿತು. ಹಾಗಾದರೆ ನಾನು ಭೂಮಿಯನ್ನು ನನ್ನದು ಅಂತ ಹೇಳಿ ಕೊಡ್ಲಿಕ್ಕೆ ಅಲ್ವೇ ಅಲ್ಲ, ಯಾಕಂದರೆ ಆ ಇಡೀ ವ್ಯಾಪ್ತಿ ಅವನಿಗೆ ದರ್ಶನ ಆಯಿತು. ಜಗತ್ತಿನ ಎಲ್ಲ ಮೂಲೆಯಲ್ಲೂ ಭಗವಂತನೇ ಇದ್ದ. ಪಾದ ಅಂದರೆ ಭಗವಂತನ ಸ್ವರೂಪ ಅಂತ ಅರ್ಥ. ಉತ್ತಮಾನಾಂ ಸ್ವರೂಪಂತೂ ಪಾದ ಶಬ್ದೇನ ಭಣ್ಯತೆ ಅನ್ನುವ ಮಾತು ಪುರಾಣದಲ್ಲಿ ಬಂದದ್ದು. ಹಾಗಾಗಿ ಅವನಿಗೆ ಒಂದು ಅರ್ಥದಲ್ಲಿ ನಮಗೆ ಲೋಕದಲ್ಲಿ ನಾಟಕದಲ್ಲೋ ಭರತನಾಟ್ಯದಲ್ಲೋ ಇನ್ನೆಲ್ಲೋ ಆಕೃತಿಯ ಮೂಲಕ ತೋರಿಸಬೇಕು ಅಂತ ಬಂದಾಗ ಅದನ್ನು ಹಾಗೆ ಕಾಲು ಮೆಟ್ಟಿದಂತೆ ತೋರಿಸುವಂಥದ್ದು. ಎರಡನೆಯ ಕಾಲು 3 ಹೆಜ್ಜೆ ಕೊಡ್ತೇನೆ ಅಂತ ಹೇಳಿದ್ದು, ಎರಡನೆಯದ್ದು ನಾನು ಸ್ವರ್ಗವನ್ನು ಗೆದ್ದ ಸಂಗತಿಯನ್ನು ಕೊಡುವುದು ದಾನಕ್ಕೆ ಸರಿ ಹೋಗುತ್ತೆ ಅಂತ ಯೋಚಿಸ್ತಾನೆ. ನಾನು ಹುಟ್ಟುವ ಮುನ್ನವೂ ಇತ್ತು, ಅಕಸ್ಮಾತ್ ನಾನು ಹೋದ ಮೇಲೂ ಈ ಜಗತ್ತು ಇರುತ್ತೆ, ಅವೆಲ್ಲವೂ ಹಾಗೆ ಲೋಕಗಳಿರ್ತವೆ. ಇದು ನಾನು ನಿರ್ಮಿಸಿ ಸೃಷ್ಟಿಸಿ ತಂದು ನನ್ನ ವಶದಲ್ಲಿ ಇದೆ ಅಂತ ಅಂದುಕೊಳ್ಳೋದು ಏನೂ ಅರ್ಥ ಇಲ್ಲ. ದೇವತೆಗಳೀಗ ನನ್ನ ವರಬಲದ ಭಯಕ್ಕೆ ನನಗೆ ಶರಣಾಗಿದ್ದಾರೆ ಬಿಟ್ಟರೆ, ಯಾವಾಗ ಅವರು ಸಹಜ ಬಲದಲ್ಲಿ ಕೂಡಿದವರು ನನ್ನ ಬಲ ಕ್ಷೀಣವಾದಾಗ ಅವರು ತನ್ನಿಂದ ತಾನೇ ಮತ್ತೆ ನನ್ನ ಕೈಯಿಂದ ಎಳೆದುಕೊಂಡು ಹೋಗ್ತಾರೆ ಸಂಪತ್ತನ್ನು ಅಂತ ಭಾವಿಸಿ ಭಗವಂತ ಅಲ್ಲಿಯೂ ವ್ಯಾಪಿಸಿದ್ದಾನೆ ಅಂತ ದೇವರು ಎಷ್ಟು ಕರುಣಾಳು ಅಂದರೆ, ಇದು ನಿನ್ನದು ಅಂತ ಹೇಳಿಬಿಟ್ನಲ್ವಾ, ಭೂಮಿಯ ಒಂದು ಪಾದದ ಲೆಕ್ಕ ಆಯಿತು ಅನ್ನ. ಪುರುಷ ಸೂಕ್ತದಲ್ಲೂ ಹೇಳುವಾಗ ಪಾದೋಸ್ಯ ವಿಶ್ವಾಭೂತಾನಿ, ಈ ಇಡೀ ಪಾದ ವಿಶ್ವಾಭೂತಾನಿ, ಇಡೀ ಜಗತ್ತಿನ ಎಲ್ಲ ಈ ಭೂಮಿಯಲ್ಲಿ ವ್ಯಾಪಿಸಿದಂತಹ ಜೀವಜಾತಗಳು ಭಗವಂತನ ಒಂದು ಪಾದ, ಭಗವಂತನ ಒಂದು ಸ್ವರೂಪ ಅಂತ.
ಅವನ ಸ್ವರೂಪವನ್ನು ಹೊತ್ತು ನಿಂತಹ ಅಪರೂಪದ ಸೊತ್ತದು ಅಂತ. ಹಾಗಾಗಿ ಭೂಮಿಯ ವ್ಯಾಪ್ತಿಯನ್ನು ಅರ್ಥ ಮಾಡಿಕೊಂಡವನ ಮನಸ್ಸಿನಲ್ಲಿ ಇದು ದೇವರದ್ದು ಅಂತ ಮನಸ್ಸಿಗೆ ಬಂತಲ್ವಾ, ದೇವರಂದ ಒಂದು ಪಾದ ಕೊಟ್ಟಾಯಿತು. ಮೇಲಿನದು ಯೋಚನೆ ಮಾಡಿದ, ಅದು ಕೊಟ್ಟಾಯಿತು. ಇನ್ನು ಒಂದು ಬಾಕಿ ಇದೆ, ನನ್ನ ಹೃತ್ಕಮಲದ ಮಧ್ಯದಲ್ಲಿ ನೆಲೆಸಿದವನು ನೀನು ಅನ್ನುವ ಎಚ್ಚರ ಇಲ್ಲದೆ ಹೋದೆ, ಆ ಸ್ವರೂಪವನ್ನು ನಾನು ತಿಳ್ಕೊಳ್ಳಿಲ್ಲ. ಆಗ 3ನೇ ಪಾದ ದೇವರು ಹೇಳಿದ, ಅದೂ ಆಯಿತು ಅಂತ. ಅದನ್ನು ತೋರಿಸ್ಲಿಕ್ಕೋಸ್ಕರ ಅವನ ತಲೆ ಮೇಲೆ, ಅಂದರೆ ಶರಣಾಗತಿ, ಅದು ಆತ್ಮನಿ ವೇದನಂ, ನನ್ನೊಳಗೆ ಭಗವಂತ ಇದ್ದಾನೆ ಅನ್ನುವ ಎಚ್ಚರವನ್ನು ಪಡೆದ. ಈ ಹೊತ್ತಿನಲ್ಲಿ 2ನೇ ಪಾದವನ್ನು ಆಗಸಕ್ಕೆ ಎತ್ತಿದ ಹೊತ್ತು ಬ್ರಹ್ಮಾಂಡ ಕರ್ಪರದ ಆ ಭಾಗದಲ್ಲಿ ತುಂಬಿಕೊಂಡಿದ್ದ ನೀರು ಅದು ಸ್ರವಿಸಿ ಕೆಳಕ್ಕೆ ಇಳಿಯುವಾಗ ಚತುರ್ಮುಖ ಅದನ್ನು ತನ್ನ ಕಮಂಡಲುವಿನಲ್ಲಿ ಹೊತ್ತ. ಆ ಉಳಿದ ಎಲ್ಲ ಕರ್ಪರದ ಭಾಗ ಒಡೆದದ್ದನ್ನು ಪ್ರಾಣದೇವ ತನ್ನ 33 ಲಕ್ಷ ರೂಪಗಳಿಂದ ತುಂಬಿಸಿಟ್ಟ ಭಗವಂತನ ಪಾದದ ಉಗುರಿನ ಬೆರಳಿನ ತುದಿಯ ಕೊನೆಯ ಭಾಗದ ಕಣದ ಗುಣಗಳನ್ನೆಲ್ಲ ಹೊತ್ತು ಇಳಿದ ನೀರನ್ನು ಮಾತ್ರ ಬಿಟ್ಟು ಉಳಿದದ್ದನ್ನೆಲ್ಲ, ಇಲ್ಲಾಂದರೆ ಬ್ರಹ್ಮಾಂಡವೇ ಕೊಚ್ಚಿ ಹೋದೀತು ಅನ್ನುವ ಕಾರುಣ್ಯದಿಂದ ಭಗವಂತನ ಸೇವೆ ಅಂತ ನಡೆಸಿದ. ಚತುರ್ಮುಖ ಹೊತ್ತು ನಿಂತದ್ದು ಅದು ಕೊನೆಗೆ ದೇವಲೋಕದ ತನಕ ಬಂತು. ಆಮೇಲೆ ಅದು ರುದ್ರದೇವನಿಂದ ಭೂಮಿಯ ತನಕ ಹರಿದು ಬಂತು ಅಂತ. ಹೀಗೆ ಭಗೀರಥನ ಪ್ರಯತ್ನಕ್ಕೆ ಕಾರಣವಾದ ಸಂಗತಿಯನ್ನು ವಾಮನನ ಕಥೆಯ ಜೊತೆಗೆ ಜೋಡಿಸಿ ಹೇಳಿದರು. ಇಷ್ಟೇ ಅಲ್ಲ, ಮತ್ತೂ ಇದರ ಮುಂದೆ ಮತ್ತೂ ಒಂದು ಕಥೆ ಇದೆ ಅಂತ ಮಧ್ಯದಲ್ಲಿ ಒಬ್ಬ ರಾಕ್ಷಸನಿಂದ ನಿವೃತ್ತಿ ಆಯಿತು ಈ ಗಂಗೆಯ ಸಿಂಪಡಣೆಯಿಂದ ಅಂತ ಮಾತು ಹೇಳಿದ್ದ. ಅದನ್ನು ನೆನಪಿಸಿ ಕೇಳುತ್ತಾನೆ. ಅಂದರೆ ಯಾವಾಗ ಒಬ್ಬ ತಾನು ಕೇಳ್ತಾ ಇರುವುದರ ಸಂಗತಿಯ ಬಗ್ಗೆ ಎಚ್ಚರ ಇದ್ದು ಮತ್ತೆ ಪ್ರಶ್ನೆ ಮಾಡಿದರೆ ಮಾತ್ರ ಅವರು ಉತ್ತರ ಕೊಡ್ತಾರೆ. ಅವರು ಆಗೊಮ್ಮೆ ಹೇಳ್ತೇನೆ ಅಂತ ಹೇಳಿರ್ತಾರೆ, ಆಮೇಲೆ ಅವ್ನು ಕೇಳಲಿಲ್ಲ ಅಂದರೆ ಅದು ಹೇಳ್ತೇನೆ ಮಾತ್ರ, ಕೇಳುವುದು ಇರುವುದೇ ಇಲ್ಲ. ಯಾಕೆಂದರೆ ಏನು ಹೇಳಿದ್ದಾನೋ ಮೊದಲಿಂದ ಕೊನೆಯ ತನಕ ಅದನ್ನು ಚೆನ್ನಾಗಿ ನೆನಪಿಟ್ಟುಕೊಂಡವನಿಗೆ ಮಾತ್ರ ಮತ್ತೊಮ್ಮೆ ಗುರುಗಳಿಂದ ಪ್ರಣಿಪಾತೇನ ಪರಿಪ್ರಶ್ನೇನ, ಮತ್ತೊಮ್ಮೆ ಪ್ರಶ್ನೆ ಮಾಡಿದಾಗ ಮಾತ್ರ ಅದು ಉತ್ತರ ಸಿಗುವಂಥದ್ದು. ನಾರದರು ಮತ್ತೆ ಕೇಳಿದರು ಸನಕರ ಹತ್ರ. ಆಗ ನೀವೊಂದು ಕಥೆಯಲ್ಲಿ ಹೇಳುವಾಗ ಒಬ್ಬ ರಾಕ್ಷಸನ, ಅಂದರೆ ಇದೇ ಸಗರನ ಮನೆತನದಲ್ಲೇ ಬಂದ ಭಗೀರಥನ ನಂತರದ ವಂಶಜ ಒಬ್ಬ ಸುದಾಸ ಅಂತ ಇರ್ತಾನೆ, ಬಹಳ ಪ್ರಸಿದ್ಧನಾದ ರಾಜ. ಅವನಿಗೊಬ್ಬ ಮಗ, ಅವನನ್ನು ಮಿತ್ರಸಹ ಅಂತ ಕರೀತಾರೆ. ಮಿತ್ರಸಹ ರಾಜ್ಯಭಾರವನ್ನು ಬಹಳ ಚೆನ್ನಾಗಿ ನಡೆಸ್ತಾ ಇರ್ತಾನೆ. ನಡೆಸಿ ಮಂತ್ರಗಳನ್ನೆಲ್ಲ, ಅಂದರೆ ಆ ಕಾಲದಲ್ಲಿ ವಸಿಷ್ಠರು ಅಂತನ್ನೋದು ನಮಗೆ ಈ ಕಥೆಯಲ್ಲಿ ಸ್ವಲ್ಪ ಸಂದೇಹ ಬರುವುದೇನು ಅಂದರೆ, ವಸಿಷ್ಠರನ್ನು ನೀವು ರಾಮಾಯಣದಲ್ಲೂ ಹೇಳ್ತೀರಿ, ಸಗರಪುತ್ರರ ಕಾಲದಲ್ಲೂ ಹೇಳ್ತೀರಿ, ಈತ ಮಿತ್ರಸಹನಿಗೂ ವಸಿಷ್ಠರೇ ಗುರುಗಳು ಅಂತ ಹೇಳ್ತೀರಿ. ಒಂದು ನೆನಪಿರಬೇಕು, ಅವರು ಈ ಸಪ್ತರ್ಷಿಗಳ ಮಂಡಲದಲ್ಲಿ ಬರುವವರು ಅಂತಂದಾಗ ಒಂದು ಇಡೀ ಚತುರ್ಮುಖನ ದಿನದ ಕೊನೆಯ ತನಕವೂ ಕೂಡ ಅವರು ಇದ್ದೇ ಇರ್ತಾರೆ. ಅದರಲ್ಲಿ ಒಂದು ಮನ್ವಂತರಕ್ಕೆ ಅವರು ನಿರ್ವಹಣೆ ಮಾಡ್ತಾರೆ ಅಂತ ಬಂದಾಗ ಆ ಮನ್ವಂತರದಲ್ಲಿ ಸಮಗ್ರ ಈ ಪ್ರತಿಯೊಂದು, ಯಾಕೆಂದರೆ ಸೂರ್ಯವಂಶಕ್ಕೆ ಗುರುಗಳು ಅಂತಂದಾಗ ಕೇವಲ ಸೂರ್ಯವಂಶದ ಯಾರೋ ಒಬ್ಬನಿಗಲ್ಲ, ಅಲ್ಲಿ ಬರುವ ಎಲ್ಲರಿಗೂ ಅವರು ಗುರುಗಳಾಗಿ ಸಿಗ್ತಾರೆ. ಮತ್ತು ಅದು ದೇವತಾ ಶಕ್ತಿಯೇ. ವಸಿಷ್ಠರು ಅಂದರೆ ಕೇವಲ ಋಷಿಗಳು ಅಂತಂದರೆ ನಮ್ಮ ಹಾಗೆ ಒಂದು ಜಡೆ ಬಿಟ್ಟುಕೊಂಡು ಓಡಾಡುವ ಒಬ್ಬ ಸಾಮಾನ್ಯ ನಮ್ಮ ಹಾಗಿನ ಶರೀರದ ಅಷ್ಟೇ ವ್ಯಕ್ತಿ ಅಲ್ಲ, ಅದಕ್ಕಿಂತ ಹೆಚ್ಚು. ಯಾಕೆಂದರೆ ಅವರಿಗೆ ಯಜ್ಞದಲ್ಲಿ ಆಹುತಿ ಕೊಡುವಷ್ಟು ಎತ್ತರದ ಸ್ಥಾನವನ್ನು ಹೊಂದಿದವರು. ಹಾಗಾಗಿ ಅವರು 17ನೆಯ ಕಕ್ಷೆಯಲ್ಲಿ ಬರುವವರಾದ್ದರಿಂದಾಗಿ ಈ ಗುರುಗಳ ಮಹತ್ವವನ್ನು ಮಿತ್ರಸಹ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರ ಸೇವೆ ಮಾಡ್ತಾ ಇರ್ತಾನೆ. ಆದರೂ ಕೆಲವೊಮ್ಮೆ ಮನಸ್ಸು ಎಲ್ಲೆಲ್ಲೋ ಸಾಗತ್ತೆ ಅಂತನ್ನುವ ಹಾಗೆ ಒಂದು ಸರ್ತಿ ಅವನು ಬೇಟೆಗೆ ಅಂತ ಹೋಗ್ತಾನೆ. ಮಿತ್ರಸಹ ಬೇಟೆಗೆ ಹೋದಾಗ ಅಲ್ಲಿ ಒಂದು ಹುಲಿ, ಜೋಡಿ ಹುಲಿ ಗೂಡಿನಲ್ಲಿ ಓಡಾಡ್ತಾ ಇರ್ತದೆ. ಇವನ ಮೇಲೆ ಇದ್ದಕ್ಕಿದ್ದ ಹಾಗೆ ಬೇಟೆಗೆ ಹೋದವನು ನಿಜವಾಗಿ ಅವನು ಯಾವುದೋ ಜಿಂಕೆ ನಟಿಸಿಕೊಂಡು ಬಂದಿರ್ತಾನೆ. ಜಿಂಕೆ ಮರೆಯಾಗುತ್ತೆ. ಈ ಜೋಡಿ ಹುಲಿಗಳು ಎದುರುಗಡೆ ಸಿಗ್ತಾವೆ. ಸಿಕ್ಕು ಅವನ ಮೇಲೆ ಅದು ದಾಳಿ ಮಾಡಲಿಕ್ಕೆ ಅಂತ ಬಂದಾಗ ಅದರಲ್ಲಿ ಹೆಣ್ಣು ಹುಲಿಯನ್ನು ಅವನು ಹೊಡೆದು ಬಿಡ್ತಾನೆ. ಹೊಡೆದ ಮೇಲೆ ಗೊತ್ತಾಗುತ್ತೆ ಅದು ಬರೀ ಹೆಣ್ಣು ಹುಲಿ ಆಗಿರಲಿಲ್ಲ, ಅದೊಂದು ರಾಕ್ಷಸಿ ಅಂತ. ಇಡೀ ಬೆಟ್ಟದಷ್ಟು ವ್ಯಾಪಿಸಿಕೊಂಡು ದೇಹ ಬಿದ್ದು ಹೋಗುತ್ತೆ. ಅವನಿಗೆ ಮಂತ್ರಗಳ ಬಲ, ಅಸ್ತ್ರದ ಬಲ ಚೆನ್ನಾಗಿತ್ತು. ಅದರಿಂದಾಗಿ ಆ ಗಂಡು ಹುಲಿಯನ್ನು ಕೂಡ ಹೊಡಿಬೇಕು ಅಂತ ಹೊರಡ್ತಾನೆ, ಅದು ತಪ್ಪಿಸಿಕೊಂಡು ಹೋಗುತ್ತೆ. ತುಂಬ ವೇದನೆ ಪಡುತ್ತೆ, ತನ್ನ ಹೆಂಡತಿ ಸತ್ತು ಹೋದ್ಲು ಅಂತ ರಾಕ್ಷಸಿಯನ ಬಗ್ಗೆ ಯೋಚನೆ ಆಗುತ್ತೆ ಅವನಿಗೆ. ಅವನೇನು ಮಾಡ್ತಾನೆ ಅಂದರೆ, ಅಲ್ಲಿಂದ ತಪ್ಪಿಸಿಕೊಂಡು ಹೋದವನು ಅವನನ್ನು ಬೆನ್ನಟ್ಟಿಕೊಂಡು ಹಾಗೆ ತಿಳಿಯದಂತೆ ಬಂದು ಅವನ ಅರಮನೆಯಲ್ಲಿ ಸೇರಿಕೊಂಡು ಒಂದು ಸರ್ತಿ ವಸಿಷ್ಠರು ಆಹಾರಕ್ಕಾಗಿ ವ್ಯವಸ್ಥೆ ಮಾಡು ಅಂತ ಹೇಳಿದಾಗ ಅಡಿಗೆಯವನ ಒಳಗೆ ಇದೇ ರಕ್ಕಸ ಸೇರಿಕೊಂಡು
ಅವನಿಗೆ ಅಲ್ಲೇ ಗಲ್ಲು ಶಿಕ್ಷೆಗೆ ಒಳಪಡಿಸಿದ್ದಂತಹ ಒಬ್ಬನ ಶರೀರವನ್ನು ತಂದು ಅದರ ಆಹಾರವನ್ನು ತಂದು ವಸಿಷ್ಠರಿಗೆ ಬಡಿಸುವಂತೆ ಮಾಡುತ್ತಾನೆ. ವಸಿಷ್ಠರಿಗೆ ಆಹಾರದಲ್ಲಿ ನರಮಾಂಸ ಬೆರೆತದ್ದನ್ನು ನೋಡಿ ಸಿಕ್ಕಾಬಟ್ಟೆ ಸಿಟ್ಟು ಬಂದು ಶಪಿಸ್ತಾರೆ. ಒಬ್ಬ ಗುರುಗಳಿಗೆ ರಕ್ಕಸ ಸ್ವಭಾವದಂತೆ ವರ್ತಿಸಿ ಆಹಾರವನ್ನು ನರಮಾಂಸದ ಭಾಗವನ್ನು ಕೊಟ್ಟಿದ್ಯಲ್ವ ನೀನು ಅಂತ ರಕ್ಕಸನಾಗು ಅಂತ ಶಪಿಸ್ತಾರೆ. ಆಗ ಪ್ರತಿಯಾಗಿ ಅವರು ಕೂಡ ಸಿಟ್ಟಿಗೇಳುತ್ತಾರೆ. ಸೂದವೇಶಂ ಪಕ್ವಾಮಿಷಂ ಮಾನುಷಸ್ಯ ಚ ಪಾದಾತ್ ಸ್ಥಿತಸ್ಯ ರಾಜಾಪಿ ಹಿರಣ್ಯಪಾತ್ರೆ ಧೃತ್ವಾ ಗುರೋರ್ಗಮನಂ ಪ್ರತೀಕ್ಷನ್. ತರುವಾಗ ಅವನಿಗೆ ಎಷ್ಟು ಶ್ರದ್ಧೆಯಿಂದ ತಂದಿರ್ತಾನೆ ಅಂದರೆ, ನನ್ನ ಗುರುಗಳಿಗೆ ನಾನು ಚೆನ್ನಾಗಿರೋದನ್ನು ಕೊಡಬೇಕು ಅಂತಲೇ ಯೋಚನೆ ಮಾಡಿ ತಂದಿರ್ತಾನೆ. ಆದರೆ ಗುರುಗಳಿಂದ ಪ್ರತಿಯಾಗಿ ಬಂದ ಮಾತು ತುಂಬ ಕೋಪ ಬರುತ್ತೆ. ಯಾವ ರೀತಿಯಿಂದಲೂ ಅವನ ಗಮನದಲ್ಲಿ ಏನು ಅಂದರೆ, ನಮ್ಮ ಅರಮನೆಯಲ್ಲಿ ಎಲ್ಲೂ ಕೂಡ ನರಮಾಂಸದ ವ್ಯವಸ್ಥೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಡಿಗೆ ಮನೆಗೆ ಇಲ್ಲಿ ತನಕವೂ ಕೂಡ ಅದರ ಯೋಚನೆ ಇಲ್ಲ. ಅಂದ ಮೇಲೆ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಗುರುಗಳೇ ಎಲ್ಲೋ ಒಂದು ವಿಷಯದಲ್ಲಿ ತಪ್ಪಿದ್ದಾರೆ ಅಂತ ಭಾವಿಸಿ ಅವರ ಮೇಲೆ ಕೋಪ ಮಾಡಿಕೊಳ್ತಾನೆ. ನಿಜವಾಗಿ ತುಂಬ ಕೋಪವನ್ನು ಗೆದ್ದವನು, ಗುರುಗಳ ಶುಶ್ರೂಷೆಯಲ್ಲಿ ತುಂಬಿಕೊಂಡವನು, ಅವನಿಗೆ ಇದರೆಲ್ಲದರ ಬಗ್ಗೆ ಗೊತ್ತಿದೆ. ಆದರೆ ಗುರುಗಳು ತನಗೆ ಮಾಡಿದ ಈ ಶಾಪದ ಮಾತು ಯಾಕಂದ್ರೆ ರಾಕ್ಷಸನಾಗು ಅಂತ ಹೇಳಿದರೆ ಒಂದು ಮನುಷ್ಯ ಶರೀರ ಸಿಗುವುದೇ ಬಹಳ ಕಷ್ಟದಲ್ಲಿ. ಅಂಥ ಸಂದರ್ಭದಲ್ಲಿ ಮನುಷ್ಯನಂತೆ ಸಾಧನೆ ಮಾಡಿ ಬದುಕಬೇಕು ಅಂತ ಅನ್ನುವನಿಗೆ ಬುದ್ಧಿ ಕೆಡುವ ಹಾಗೆ ರಾಕ್ಷಸ ಪ್ರವೃತ್ತಿಯನ್ನು ನನಗೆ ಶಿಕ್ಷೆಯಾಗಿ ಶಪಿಸಿದ್ರಲ್ವ ಅಂತ ಕೋಪಕ್ಕೆ ತಾನೂ ಕೂಡ ಏನು ಅಸಮರ್ಥ ಅಲ್ಲ ನಾನು ಅಂತ ನೀರನ್ನು ತೆಗೆದುಕೊಂಡು ಅವರನ್ನು ಶಪಿಸಬೇಕು ಅಂತ ನೀರನ್ನು ತೆಗೆದುಕೊಂಡು ಹೊರಟಾಗಲೇ ಅವನ ಹೆಂಡತಿ ತುಂಬ ಜಾಣೆ, ಮದಯಂತಿ ಅಂತ ಆಕೆಯ ಹೆಸರು.